ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕಾಗೆ ನಮ್ಮ ಏರ್ ಬೇಸ್ನ ಒಂದಿಂಚು ಜಾಗವನ್ನ ಕೂಡ ಕೊಡೋದಿಲ್ಲ. ಅಮೆರಿಕಾದ ಜೊತೆ ನಾವು ಯುದ್ಧ ಮಾಡೋದಕ್ಕೆ ಕೂಡ ರೆಡಿ. ಮುಂದಿನ 20 ವರ್ಷ ಬೇಕಾದರೂ ಅಮೆರಿಕ ನಮ್ಮ ವಿರುದ್ಧ ಯುದ್ಧಕ್ಕೆ ಬರಲಿ, ಆದರೆ ನಾವು ಮಾತ್ರ ಏರ್ ಬೇಸನ್ನು ಬಿಟ್ಕೊಡೋದಿಲ್ಲ. ಇದು ಅಫ್ಘಾನಿಸ್ತಾನ ಅಮೆರಿಕಾಗೆ ಕೊಟ್ಟಿರುವ ಎಚ್ಚರಿಕೆ. ಅಮೆರಿಕಾದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ನೋಡಿ. ಸಣ್ಣ ಪುಟ್ಟ ದೇಶಗಳು ಕೂಡ ಅಮೆರಿಕವನ್ನ ಎದುರು ಹಾಕಿಕೊಳ್ಳುವ ಧೈರ್ಯ ಮಾಡ್ತಾ ಇದ್ದಾವೆ. ಅಫ್ಘಾನಿಸ್ತಾನದಲ್ಲಿರುವ ಬಾಗ್ರಾಮ್ ಏರ್ಬೇಸ್ ನಮಗೆ ಬೇಕು ಅಂತ ಅಮೆರಿಕ ಜಾಗತಿಕವಾಗಿ ಹೇಳಿಕೆ ಕೊಟ್ಟಿರುವ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇವೆ. ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಯಾವ ರೀತಿ ಧಮಕಿ ಹಾಕಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅದರಲ್ಲಿ ಹೇಳಿದ್ದೇವೆ. ಈಗ ಅಮೆರಿಕಾದ ಧಮಕಿಗೆ ಅಫ್ಘಾನಿಸ್ತಾನ ಕಡ್ಡಿ ಮುರಿದಂತೆ ಉತ್ತರ ಕೊಟ್ಟಿದೆ. ಅಮೆರಿಕಾಗೆ ನಾವು ಹೆದರೋದಿಲ್ಲ, ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾರೋ ಬರಲಿ, ಬಾಗ್ರಾಮ್ ಏರ್ ಬೇಸನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಅಮೆರಿಕಾದ ವಿರುದ್ಧ ಯುದ್ಧ ಮಾಡೋದಕ್ಕೆ ಕೂಡ ಸಿದ್ಧರಿದ್ದೇವೆ ಅಂತ ಅಫ್ಘಾನಿಸ್ತಾನ ಹೇಳಿಬಿಟ್ಟಿದೆ. ಅದು ಕೂಡ ನಾವು ಮುಂದಿನ 20 ವರ್ಷ ಮತ್ತೆ ಅಮೆರಿಕಾದ ವಿರುದ್ಧ ಕಾದಾಟ ಮಾಡೋದಕ್ಕೆ ರೆಡಿ ಇದ್ದೇವೆ ಅಂತ ಅಫ್ಘಾನ್ ಹೇಳಿದೆ. ಅಫ್ಘಾನಿಸ್ತಾನದ ಕಾನ್ಫಿಡೆನ್ಸ್ ಅನ್ನ ನೋಡಿ, ಅಫ್ಘಾನಿಸ್ತಾನ ಅಮೆರಿಕಕ್ಕಿಂತ ಬಲಿಷ್ಠವಾಗಿದೆ ಅನ್ನೋದು ಇದರ ಅರ್ಥ ಅಲ್ಲ. ಬದಲಾಗಿ ಅಮೆರಿಕವನ್ನ ಈಗ ಬೇರೆ ಬೇರೆ ದೇಶಗಳು ಎದುರು ಹಾಕಿಕೊಳ್ಳುವ ಧೈರ್ಯ ಮಾಡ್ತಾ ಇದ್ದಾವೆ. ಯಾವಾಗ ಭಾರತ ಅಮೆರಿಕದ ಸರಣಿ ಧಮಕಿಗಳ ವಿರುದ್ಧ ಧೈರ್ಯ ಮಾಡಿ ನಿಂತ್ಕೊಂಡು ಬಿಡ್ತೋ, ಅಲ್ಲಿಂದ ಸಣ್ಣ ಪುಟ್ಟ ದೇಶಗಳಿಗೂ ಕೂಡ ಇಂಥದ್ದೊಂದು ಧೈರ್ಯ ಬಂದುಬಿಟ್ಟಿದೆ. ಅಫ್ಘಾನಿಸ್ತಾನದ ಈ ಪ್ರತಿಕ್ರಿಯೆಯನ್ನ ನೋಡಿ ಟ್ರಂಪ್ ಅದೆಷ್ಟು ಉರಿದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಅಷ್ಟಕ್ಕೂ ಅಫ್ಘಾನಿಸ್ತಾನ ಅಮೆರಿಕಾಗೆ ಯಾವ ರೀತಿಯ ಉತ್ತರ ಕೊಟ್ಟಿದೆ, ಅಫ್ಘಾನಿಸ್ತಾನದ ದಿಟ್ಟ ಪ್ರತಿಕ್ರಿಯೆಯಿಂದ ಅಮೆರಿಕ ಕೆರಳಿ ಕೆಂಡವಾಗಿ ಬಿಡುತ್ತಾ, ಅಮೆರಿಕ ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಫ್ಘಾನಿಸ್ತಾನದಲ್ಲಿರುವ ಬಾಗ್ರಾಮ್ ಏರ್ಬೇಸ್ ಮೇಲೆ ಅಮೆರಿಕದ ಕಣ್ಣು ಬಿದ್ದಿದೆ. ಬಾಗ್ರಾಮ್ ಏರ್ಬೇಸ್ ಅನ್ನ ನಮ್ಮ ದುಡ್ಡಲ್ಲಿ ಕಟ್ಟಿದ್ದು, ಹೀಗಾಗಿ ನಾವು ಅದನ್ನ ಮತ್ತೆ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ನೀಡಿರುವ ಈ ಹೇಳಿಕೆ ಈಗ ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ ಈ ರೀತಿ ಹೇಳಿಕೆ ನೀಡ್ತಾ ಇದ್ದಂತೆ ಅಫ್ಘಾನಿಸ್ತಾನ ಕೂಡ ಸರಿಯಾಗಿಯೇ ತಿರುಗೇಟು ಕೊಡೋದಕ್ಕೆ ಶುರು ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಬರೋಬ್ಬರಿ 20 ವರ್ಷಗಳ ಕಾಲ ತನ್ನ ಸೇನೆಯನ್ನ ನಿಯೋಜನೆ ಮಾಡಿತ್ತು. ಅಮೆರಿಕದ ಸೇನೆಯ ವಿರುದ್ಧ ತಾಲಿಬಾನಿಗಳು 20 ವರ್ಷಗಳ ಕಾಲ ಹೋರಾಟ ಮಾಡಿದ್ರು. ಈಗ ಮತ್ತೊಮ್ಮೆ ನಾವು 20 ವರ್ಷಗಳ ಕಾಲ ಅಮೆರಿಕ ವಿರುದ್ಧ ಮತ್ತೊಮ್ಮೆ ಹೋರಾಟ ಮಾಡುವ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ, ನಾವಂತೂ ನಮ್ಮ ಏರ್ ಬೇಸನ್ನು ಬಿಟ್ಕೊಡೋದಿಲ್ಲ. ಏರ್ ಬೇಸ್ ಬಿಡಿ, ಏರ್ ಬೇಸ್ನ 1 ಇಂಚು ಜಾಗವನ್ನು ಕೂಡ ಬಿಡೋದಿಲ್ಲ ಅಂತ ಅಫ್ಘಾನಿಸ್ತಾನ ಅಕ್ಷರಶಃ ಆರ್ಭಟ ಮಾಡಿದೆ. ಇಲ್ಲಿ ಅಫ್ಘಾನಿಸ್ತಾನದ ಧೈರ್ಯವನ್ನ ಮೆಚ್ಚಲೇಬೇಕು. ಎಲ್ಲಿಯ ಅಮೆರಿಕ, ಎಲ್ಲಿಯ ಅಫ್ಘಾನಿಸ್ತಾನ? ಅಮೆರಿಕ ಮನಸ್ಸು ಮಾಡಿದರೆ ಸಂಪೂರ್ಣವಾಗಿ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಳ್ಳುವ ಸಾಮರ್ಥ್ಯ ಇಲ್ವಾ ಅಂತ ನೀವು ಕೇಳಬಹುದು. ಹಾಗೊಂದು ವೇಳೆ ವಶಪಡಿಸಿಕೊಳ್ಳುವ ಹಾಗಿದ್ರೆ 20 ವರ್ಷ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿ ಇದ್ದಾಗಲೇ ವಶಪಡಿಸಿಕೊಳ್ಬೇಕಿತ್ತು. ಅದು ಅಮೆರಿಕದಿಂದ ಸಾಧ್ಯವಾಗಿಲ್ಲ. ಹಾಗಂತ ಅಮೆರಿಕ ಶಕ್ತಿಶಾಲಿಯಾಗಿ ಇಲ್ಲ ಅಂತಲ್ಲ, ಅದಕ್ಕೆ ಎಲ್ಲಿ ಯಾವಾಗ ಹೇಗಿರಬೇಕು ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ. ಅಮೆರಿಕ ತನಗೆ ಬೇಕು ಅಂದರೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಕೂಡ ಅದನ್ನ ಪಡೆದುಕೊಳ್ಳುತ್ತೆ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನೇ ನೋಡಿ, ಹೇಗಿದ್ದ ಬಾಂಗ್ಲಾ ಇವತ್ತು ಇಷ್ಟು ಬರ್ಬಾದ್ ಆಗೋದಕ್ಕೆ ಅಮೆರಿಕವೇ ಕಾರಣ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಇದೇ ರೀತಿ ಅಫ್ಘಾನಿಸ್ತಾನದ ವಿರುದ್ಧ ಕೂಡ ಷಡ್ಯಂತ್ರ ಮಾಡಬಹುದು. ಹಾಗಂತ ಅಲ್ಲಿನ ಜನರಲ್ಲಿ ದಂಗೆಯೊಬ್ಬಿಸುವ ಪ್ರಯತ್ನ ಅಲ್ಲಿ ನಡೆಯೋದಿಲ್ಲ. ಉಳಿದಂತೆ ಬೇರೆ ವಿಚಾರದಲ್ಲಿ ಅಫ್ಘಾನಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಅಮೆರಿಕ ಮಾಡಬಹುದು. ಇಲ್ಲಿವರೆಗೆ ಅಮೆರಿಕ ತಾಲಿಬಾನ್ ಆಡಳಿತ ಇರುವ ಅಫ್ಘಾನಿಸ್ತಾನಕ್ಕೆ ಒಂದು ದೇಶದ ಮಾನ್ಯತೆ ಕೊಟ್ಟಿಲ್ಲ. ಒಂದು ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ಇಲ್ಲ ಅಂದರೆ ಜಾಗತಿಕ ಮಟ್ಟದಲ್ಲಿ ನಡೆಯುವ ಸಭೆಗಳಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಮಂತ್ರಿಗಳು ಜಗತ್ತಿನ ಕೆಲವು ದೇಶಗಳಿಗೆ ಮಾತ್ರ ಹೋಗಬಹುದು. ಎಲ್ಲ ದೇಶಗಳಿಗೆ ಹೋಗುವ ಅಧಿಕಾರ ಅವರಿಗಿಲ್ಲ. ಈಗ ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಒಂದು ಆಮಿಷವನ್ನು ಒಡ್ಡಬಹುದು, ನಾವು ನಿಮಗೆ ದೇಶದ ಮಾನ್ಯತೆ ಕೊಡ್ತೇವೆ, ನಮ್ಮ ಜೊತೆ ಇರುವ ದೇಶಗಳಿಗೆ ಕೂಡ ನಿಮಗೆ ಮಾನ್ಯತೆ ಕೊಡುವಂತೆ ಮಾಡಿಸ್ತೇವೆ, ನೀವು ನಮಗೆ ಏರ್ ಬೇಸ್ ಕೊಡಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಒಪ್ಪಂದ ಮಾಡಿಕೊಳ್ಳೋಣ ಅಂತ ಅಫ್ಘಾನಿಸ್ತಾನದ ಮನವೊಲಿಸುವ ಪ್ರಯತ್ನವನ್ನು ಅಮೆರಿಕ ಮಾಡಬಹುದು. ಧಮಕಿ ಹಾಕಿದ್ರೆ ಈಗ ಮೊದಲಿನ ರೀತಿ ಕೆಲಸ ನಡೆಯೋದಿಲ್ಲ ಅನ್ನೋದು ಅಮೆರಿಕಾಗೆ ಕೂಡ ಚೆನ್ನಾಗಿಯೇ ಗೊತ್ತಾಗಿದೆ. ಹೀಗಾಗಿ ಪ್ಲಾನ್ ಬಿ ಅನ್ನ ಕೂಡ ಈಗೀಗ ಅಮೆರಿಕ ಮಾಡ್ತಾ ಇದೆ. ಅಮೆರಿಕ ಹೇಗಾದರೂ ಮಾಡಿ ಈ ಏರ್ ಬೇಸ್ ಅನ್ನ ತನ್ನ ವಶ ಮಾಡಿಕೊಂಡೇ ತೀರುತ್ತೆ.
ಅದಕ್ಕೆ ಈಗ ಅಫ್ಘಾನಿಸ್ತಾನದ ಏರ್ಬೇಸ್ನ ಅಗತ್ಯ ತುಂಬಾನೇ ಇದೆ. ಜಗತ್ತಿನ 2 ಬಲಿಷ್ಠ ಶಕ್ತಿಗಳು ಈಗ ಅಮೆರಿಕದ ವಿರುದ್ಧ ನಿಂತಿದ್ದಾವೆ. ಅದರಲ್ಲಿ ಒಂದು ಚೀನಾ, ಮತ್ತೊಂದು ಭಾರತ. ಈ 2 ದೇಶಗಳು ಸದ್ಯದ ಮಟ್ಟಿಗೆ ಎದುರಾಳಿ ಅಂತ ಕರೆಯೋದಕ್ಕಿಂತ ಕಾಂಪಿಟೇಟರ್ ಅಂದ್ರೂ ತಪ್ಪಾಗೋದಿಲ್ಲ. ಹೀಗಾಗಿ ಈ 2 ದೇಶಗಳ ಮೇಲೆ ಕಣ್ಣಿಡೋದಕ್ಕೆ ಈ ಏರ್ಬೇಸ್ ತುಂಬಾನೇ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂದರೆ ಚೀನಾದ ಲಾಪ್ನೂರ್. ಇದೇ ಲಾಪ್ನೂರ್ ಪ್ರದೇಶದಲ್ಲಿ ಚೀನಾ ತನ್ನ ನ್ಯೂಕ್ಲಿಯರ್ ವೆಪನ್ಗಳನ್ನು ಪರೀಕ್ಷೆ ಮಾಡುತ್ತೆ. ಹೀಗಾಗಿ ಅಮೆರಿಕ ಇದರ ಹತ್ರ ಬಂದು ಕುಳಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಚೀನಾದ ನ್ಯೂಕ್ಲಿಯರ್ ಪರೀಕ್ಷೆಯ ಕಾರಣಕ್ಕಾಗಿಯೇ ಅಮೆರಿಕ ಬಾಗ್ರಾಮ್ ಏರ್ಬೇಸ್ ವಿಷಯದಲ್ಲಿ ಅಷ್ಟೊಂದು ಜಿದ್ದಿಗೆ ಬಿದ್ದಿರೋದು. ಒಂದು ಕಡೆಯಲ್ಲಿ ಈ ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಒಂದು ಸಂದರ್ಭವನ್ನ ಅಮೆರಿಕ ಚೆನ್ನಾಗಿಯೇ ಉಪಯೋಗ ಮಾಡ್ತಾ ಇದೆ. ಏನಪ್ಪ ಆ ಸಂದರ್ಭ ಅಂತ ಕೇಳಿದರೆ, ಚೀನಾ ಹಾಗೂ ಅಫ್ಘಾನಿಸ್ತಾನ ನಡುವಿನ ಬಿರುಕು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಫ್ಘಾನಿಸ್ತಾನ ಹಾಗೂ ಚೀನಾ ತೈಲ ನಿಕ್ಷೇಪದ ವಿಚಾರದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಿದ್ದವು. ದೊಡ್ಡ ಮಟ್ಟದಲ್ಲಿ ತೈಲ ನಿಕ್ಷೇಪದ ವಿಚಾರದಲ್ಲಿ ಚೀನಾ ಹಾಗೂ ಅಫ್ಘಾನಿಸ್ತಾನ ಒಪ್ಪಂದ ಮಾಡಿಕೊಂಡಿದ್ದವು. ಆದರೆ ಈ ಒಪ್ಪಂದ ವಿಚಾರದಲ್ಲಿ ಚೀನಾ ಹಾಗೂ ಅಫ್ಘಾನಿಸ್ತಾನ ದೇಶಗಳ ನಡುವೆ ಈಗ ಬಿರುಕು ಮೂಡಿದೆ. ಹೀಗೆ ಮನಸ್ತಾಪ ಆಗಿ ಈಗ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಅಮೆರಿಕ ಇಲ್ಲಿ ಅದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ತಾ ಇದೆ. ಅಫ್ಘಾನಿಸ್ತಾನ ಈಗ ಚೀನಾದ ವಿರುದ್ಧ ಸಿಟ್ಟಿನಲ್ಲಿದೆ. ಹೀಗಾಗಿ ಚೀನಾದ ವಿಚಾರದಲ್ಲಿ ನಾವು ನೀವು ಸಮಾನ ಮನಸ್ಕರು ಅಂತ ಬಿಂಬಿಸಿ ಅಫ್ಘಾನಿಸ್ತಾನದ ಬ್ರೈನ್ ವಾಶ್ ಮಾಡುವ ಪ್ಲಾನ್ ಅನ್ನ ಕೂಡ ಇಲ್ಲಿ ಅಮೆರಿಕ ಮಾಡಬಹುದು. ಹಾಗೆ ನೋಡ್ಲಿಕ್ಕೆ ಹೋದರೆ ಇಂತಹ ಸಂದರ್ಭಗಳನ್ನು ಎಲ್ಲರೂ ಕೂಡ ಬಳಸ್ಕೊಳ್ತಾರೆ. ಚೀನಾ ಕೂಡ ಬಳಸಿಕೊಂಡಿದೆ. ಯಾವಾಗ ಅಮೆರಿಕ ಭಾರತದ ವಿರುದ್ಧ ತೆರಿಗೆ ಸಮರ ಸಾರ್ತೋ, ಅಲ್ಲಿಂದ ಚೀನಾ ಭಾರತದ ಹತ್ತಿರಕ್ಕೆ ಬರೋದಕ್ಕೆ ಶುರು ಮಾಡ್ತು. ಚೀನಾ ಕೂಡ ಇಲ್ಲಿ ಸಂದರ್ಭವನ್ನೇ ಬಳಸ್ಕೊಂಡಿದ್ದು. ಇಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆಗದೆ ಇರ್ತಾ ಇದ್ದರೆ ಚೀನಾ ಭಾರತದ ಹತ್ತಿರಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ಭಾರತ ಹಾಗೂ ಚೀನಾದ ನಡುವಿನ ಸಂಬಂಧ ಎಲ್ಲಿವರೆಗೆ ಬಂದಿದೆ ಅಂದರೆ ತನ್ನ ವೀಸಾ ಪ್ರೋಸೆಸ್ ಅನ್ನ ಕೂಡ ಚೀನಾ ಸಡಿಲ ಮಾಡಿಬಿಟ್ಟಿದೆ. ಅಮೆರಿಕ ವೀಸಾ ನೀತಿಗಳನ್ನು ಬಿಗಿಗೊಳಿಸಿದ್ದೇ ತಡ ಚೀನಾ ಭಾರತೀಯರಿಗೆ ರತ್ನ ಗಂಬಳಿಯ ಸ್ವಾಗತ ಕೊಟ್ಟಿದೆ. ಚೀನಾ, ಭಾರತ ಹಾಗೂ ಅಮೆರಿಕ ನಡುವಿನ ಬಿರುಕನ್ನ ಇಲ್ಲಿ ಚೆನ್ನಾಗಿಯೇ ಬಳಸ್ಕೊಳ್ತಾ ಇದೆ. ಹಾಗಂತ ಇದರಿಂದ ಚೀನಾಗೆ ಮಾತ್ರ ಲಾಭ ಅಂತಲ್ಲ, ಭಾರತಕ್ಕೆ ಕೂಡ ಲಾಭ ಇದೆ. ಹೀಗಾಗಿ ಭಾರತ ಕೂಡ ಚೀನಾದ ಜೊತೆ ಕೆಲವು ವಿಚಾರದಲ್ಲಿ ಸಹಕಾರ ಕೊಡ್ತಾ ಇದೆ. ಇಲ್ಲಿ ಯಾವ ರೀತಿ ಚೀನಾ ಸಂದರ್ಭವನ್ನು ಬಳಸ್ಕೊಳ್ತೋ ಅದೇ ರೀತಿ ಈಗ ಅಮೆರಿಕ ಕೂಡ ಇದೇ ತಂತ್ರವನ್ನು ಉಪಯೋಗಿಸಿ ಅಫ್ಘಾನಿಸ್ತಾನಕ್ಕೆ ಮತ್ತೊಮ್ಮೆ ರೀ ಎಂಟ್ರಿ ಕೊಡುವ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಮೊದಲು ಟ್ರಂಪ್ ಅಫ್ಘಾನಿಸ್ತಾನದ ಮೇಲೆ ಧಮ್ಕಿ ಹಾಕಿ ಬೆದರಿಕೆ ಹಾಕಿದ್ರು. ಈಗ ಧಮ್ಕಿಗೆ ಅಫ್ಘಾನಿಸ್ತಾನ ಬಗ್ಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಮೆರಿಕ ಈಗ ಬೇರೆ ದಾರಿ ಹಿಡಿಯುವ ಸಾಧ್ಯತೆ ದಟ್ಟವಾಗಿದೆ. ಅಮೆರಿಕದಲ್ಲಿ ಈ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಬಾಗ್ರಾಮ್ ಏರ್ಬೇಸ್ಗೆ ರೀ ಎಂಟ್ರಿ ಕೊಡೋದು ತುಂಬಾನೇ ಒಳ್ಳೆ ಐಡಿಯಾ. ಆದರೆ ಯುದ್ಧದ ಹಾದಿ ಹಿಡಿಯದೆ ಮಾತುಕತೆಯ ಮಾರ್ಗದಲ್ಲಿ ಏರ್ಬೇಸ್ಗೆ ಎಂಟ್ರಿ ಕೊಡಬೇಕು. ತಾಲಿಬಾನಿಗಳ ಜೊತೆ ಮಾತುಕತೆ ನಡೆಸಿ ಏರ್ಬೇಸನ್ನು ಮತ್ತೊಮ್ಮೆ ವಶಪಡಿಸಿಕೊಳ್ಬೇಕು ಅಂತ ಅಮೆರಿಕಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಆದರೆ ಅಮೆರಿಕಾದ ಈ ಪ್ಲಾನ್ಗಳಿಗೆ ಅಫ್ಘಾನಿಸ್ತಾನ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಧಮ್ಕಿಗಂತೂ ಅಫ್ಘಾನ್ ಬಗ್ಲಿಲ್ಲ. ಈಗ ಮಾತುಕತೆಗೆ ಬಂದರೆ ಅಫ್ಘಾನಿಸ್ತಾನ ಹಲವು ಬೇಡಿಕೆಗಳನ್ನು ಅಮೆರಿಕದ ಮುಂದೆ ಇಡಬಹುದು. ಈ ಬೇಡಿಕೆಯನ್ನು ಅಮೆರಿಕ ಈಡೇರಿಸುತ್ತಾ ಅಥವಾ ಮಾತುಕತೆ ಫಲಕಾರಿಯಾಗದೆ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನೇ ಮಾಡಿಬಿಡುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಎದ್ದಿದೆ. ಅದೇನೇ ಇರಲಿ, ಈಗ ಅಮೆರಿಕ ತನ್ನ ಹಿಂದಿನ ಚಾರ್ಮನ್ನ ಕಳೆದುಕೊಂಡಿದೆ. ಹೆದರಿಸಿ ಬೆದರಿಸಿ ತನ್ನ ವಶ ಮಾಡಿಕೊಳ್ಳುತ್ತಿದ್ದ ಕಾಲ ಈಗ ಇಲ್ಲ. ಮುಂದೆ ಈ ಬೆಳವಣಿಗೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.